ನ್ಯೂ ಇಯರ್ ಸಂಭ್ರಮ ಹೊತ್ತಲ್ಲಿ ನಮ್ಮ ಮೆಟ್ರೋ ಗುಡ್ ನ್ಯೂಸ್ ಜೊತೆ ಶಾಕ್ ಕೊಟ್ಟಿದೆ. ವರ್ಷಾಚರಣೆಯ ಹೊತ್ತಲ್ಲಿ ಮೆಟ್ರೋ ಸಂಚಾರ ಸಮಯ ವಿಸ್ತರಿಸುವುದರ ಜೊತೆಗೆ ಟಿಕೆಟ್ ರೇಟ್ ಕೂಡ ಹೆಚ್ಚಿಸಿದೆ. ಜೊತೆಗೆ ಸಿಟಿ ಹೊರಭಾಗದ ಬೆಟ್ಟಗಳಲ್ಲಿ ಹೊಸ ವರ್ಷ ಆಚರಿಸೋ ಪ್ಲಾನ್ ಹಾಕೊಂಡವರಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಗರದ ಹೈಫೈ ಏರಿಯಾಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ರಸ್ತೆಗಳು, ಮಾಲ್ಗಳು, ಅಂಗಡಿಗಳು ದೀಪಾಲಂಕಾರದಿಂದ ಝಗಮಗಿಸುತ್ತಿವೆ. ಆದ್ರೆ ಅಂದು ರಾತ್ರಿ ಮೆಟ್ರೋ ಬಳಸೋ ಪ್ರಯಾಣಿಕರಿಗೆ ಸಿಹಿ ಜೊತೆಗೆ ಬಿಎಂಆರ್ಸಿಎಲ್ ಶಾಕ್ ಕೊಟ್ಟಿದೆ. ಹೊಸ ವರ್ಷದಂದು ನಮ್ಮ ಮೆಟ್ರೋ ಟಿಕೆಟ್ ದುಬಾರಿ. ಎಂಜಿ ರಸ್ತೆ ಮೆಟ್ರೋ ಬಂದ್, 50 ರೂಪಾಯಿ ಟಿಕೆಟ್. ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ರಿಚ್ಮಂಡ್ ಟೌನ್, ಕಬ್ಬನ್ ಪಾರ್ಕ್ ಸೇರಿದಂತೆ ಹಲವು ಕಡೆ ಈಗಿನಿಂದಲೇ ನ್ಯೂ ಇಯರ್ಗಾಗಿ ಭರದ ಸಿದ್ಧತೆ ನಡೆದಿದೆ. ಇದೇ ಹೊತ್ತಲ್ಲೇ ಜನದಟ್ಟಣೆ, ಚಿಲ್ಲರೆ ಸಮಸ್ಯೆ ನಿಯಂತ್ರಿಸಲು ನಮ್ಮ ಮೆಟ್ರೋ ಕೆಲವೊಂದಿಷ್ಟು ಕಠಿಣ ಕ್ರಮ ಕೈಗೊಂಡಿದೆ. ಎಂಜಿ ರಸ್ತೆ ಮೆಟ್ರೋ ಬಂದ್. ಪ್ರಯಾಣಿಕರ ಅನುಕೂಲಕ್ಕಾಗಿ ನ್ಯೂ ಇಯರ್ ದಿನ ರಾತ್ರಿ 1:30ರವರೆಗೂ ಮೆಟ್ರೋ ಸೇವೆ ವಿಸ್ತರಿಸಲಾಗಿದೆ. ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ ಮಧ್ಯರಾತ್ರಿ 1:30ರವರೆಗೆ ಮೆಟ್ರೋ ಸೇವೆ ಇರಲಿದೆ. ಆದರೆ ಎಂಜಿ ರೋಡ್ನಲ್ಲಿ ಪಾರ್ಟಿ ಮುಗಿಸಿ ಮೆಟ್ರೋದಲ್ಲಿ ಹೋಗಬೇಕು ಅನ್ಕೊಂಡ್ರೆ ಆಗಲ್ಲ. ಪೊಲೀಸ್ ಇಲಾಖೆ ನಿರ್ದೇಶನದಂತೆ ಎಂಜಿ ರಸ್ತೆ ಮೆಟ್ರೋ ಬಂದ್ ಮಾಡಲಾಗುತ್ತೆ. ಬದಲಾಗಿ ಕಬ್ಬನ್ ಪಾರ್ಕ್, ಟ್ರಿನಿಟಿ, ವಿಧಾನಸೌಧ ಮೆಟ್ರೋ ನಿಲ್ದಾಣಗಳು ಎಂದಿನಂತೆ ಓಪನ್ ಆಗಿರಲಿವೆ. ಆದರೆ ಈ 3 ಮೆಟ್ರೋ ನಿಲ್ದಾಣದಲ್ಲಿ 50 ರು ಟಿಕೆಟ್ ಪಡೆದು ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ. ನಗರದ ಹೊರಗಿನ ಬೆಟ್ಟಗಳಲ್ಲಿ ಆಚರಿಸುವಂತಿಲ್ಲ ನ್ಯೂ ಇಯರ್. ಕೆಲವರು ಸಿಟಿ ಬಿಟ್ಟು ನಗರದ ಹೊರಗೆ ಸೆಲೆಬ್ರೇಷನ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಆದರೆ ಬೆಂಗಳೂರಿನ ಹೊರವಲಯದಲ್ಲಿರುವ ಕುಂತಿ ಬೆಟ್ಟ, ಶಿವಗಂಗೆ ಬೆಟ್ಟ, ನಂದಿ ಹಿಲ್ಸ್ ಮತ್ತು ಸಿದ್ದರ ಬೆಟ್ಟದಲ್ಲಿ ಸೆಲೆಬ್ರೇಷನ್ಗೆ ನಿಷೇಧ ಹೇರಲಾಗಿದೆ. ನಾಳೆಯಿಂದ ಜನವರಿ 1ರವರೆಗೂ ಈ ತಾಣಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಏನು ನಮ್ಮಲ್ಲಿ ಶಿವಗಂಗೆ ಹಿಲ್ಸ್ ಇದೆ, ಸಿದ್ದರ ಬೆಟ್ಟ, ಅವತಿ ಬೆಟ್ಟ, ಮಾಕಳಿದುರ್ಗ, ಈ ಥರದ ಬೆಟ್ಟಗಳನ್ನು ಅಲ್ಲಿ ಹೊಸ ವರ್ಷಾಚರಣೆ ಸಂಬಂಧಪಟ್ಟವಾಗಿ ಯಾರಾದರೂ ಜನ ಅಲ್ಲಿ ಸಾರ್ವಜನಿಕರು ಬಂದು ಟ್ರೆಕ್ಕಿಂಗ್ ಮಾಡೋದನ್ನು ಈಗಾಗಲೇ ನಾವು ನಿಷೇಧ ಮಾಡಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ವ್ಯವಹಾರ ಮಾಡಿದ್ದೀವಿ. ಇನ್ನು ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿ ಕಟ್ಟೆಚ್ಚರ ವಹಿಸಲು ಪೊಲೀಸರು ವಲಯವಾರು ನಿಗಾ ವಹಿಸುತ್ತಿದ್ದಾರೆ. ತಮ್ಮ ವಿಭಾಗಗಳ ಪಬ್, ಕ್ಲಬ್, 5 ಸ್ಟಾರ್ ಹೋಟೆಲ್ಗಳಿಗೆ ಕೆಲ ಸೂಚನೆ ಕೊಟ್ಟಿದ್ದಾರೆ. ಜಾಗ ಇದ್ದಷ್ಟು ಟಿಕೆಟ್ ಮಾರಬೇಕು. ಡಿಜೆ ನೈಟ್ಸ್ ನಲ್ಲಿ ಸೌಂಡ್ ಲಿಮಿಟ್ಸ್ ಪಾಲಿಸಬೇಕು. ರಾತ್ರಿ 1 ಗಂಟೆಗೆ ಪಾರ್ಟಿ ಮುಗಿಸಬೇಕು ಅಂತ ರೂಲ್ಸ್ ಜಾರಿ ಮಾಡಿದ್ದಾರೆ. ಈ ಎಂಜಿ ರೋಡ್, ಕಬ್ಬನ್ ಪಾರ್ಕ್ ಮತ್ತು ಈ ಬ್ರಿಗೇಡ್ ರೋಡ್ ರಸ್ತೆಗಳೇನಿದ್ದಾವೆ ಅಲ್ಲಿ ಯಾವ ರೀತಿಯ ಬಂದೋಬಸ್ತ್ ಆಗಬೇಕು ಅನ್ನೋದ್ರ ಬಗ್ಗೆ ನಾವು 2 ಸುತ್ತಿನ ಚರ್ಚೆಯನ್ನು ನಡೆಸಿದ್ದೇವೆ. ನಿನ್ನೆ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡಿದ್ದೇವೆ. ಅಲ್ಲಿ ಎಲ್ಲ ಸುತ್ತಮುತ್ತಲೂ ಕೂಡ ಸುಮಾರು 300ರಿಂದ 400 CCTV ಕ್ಯಾಮ್ರಾಗಳನ್ನು ಹಾಕ್ತಾ ಇದ್ದೇವೆ. ಬದಲಾವಣೆಗಳನ್ನು ಕೂಡ ಅಲ್ಲಿ ನಾವು ಮಾಡ್ತಾ ಇದ್ದೇವೆ. ಪೊಲೀಸರ ಕಟ್ಟುಪಾಡುಗಳ ನಡುವೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪಬ್, ಬಾರ್, ರೆಸ್ಟೋರೆಂಟ್ ಮಾಲೀಕರು ಸಜ್ಜಾಗ್ತಿದ್ದಾರೆ. ಬ್ರಿಗೇಡ್ ಹಾಗೂ ಕಮರ್ಷಿಯಲ್ ಸ್ಟ್ರೀಟ್ ರಸ್ತೆಗಳಲ್ಲಿ ಕಲರ್ಫುಲ್ ಲೈಟಿಂಗ್ಸ್ ಅಳವಡಿಸಿದ್ದಾರೆ. ಪಬ್ ಮತ್ತು ಬಾರ್ ಮಾಲೀಕರು ಹೊಸ ವರ್ಷಕ್ಕೆ ಬೇಕಾದ ಸಕಲ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಪ್ರಜ್ವಲ್ ಜೊತೆ ಕಿರಣ್, TV9 ಬೆಂಗಳೂರು.